T20 ವಿಶ್ವಕಪ್ಗೆ ಇನ್ನೊಂದೇ ವಾರ ಬಾಕಿ. ಇಂಥ ಟೈಮಲ್ಲಿ ಟೀಮ್ ಇಂಡಿಯಾ ಬೇಡದೇ ಇರುವಂತ ಪ್ರಯೋಗಗಳನ್ನು ಮಾಡ್ತಾ ಇದೆ. ಚೆನ್ನಾಗಿ ಇರುವಂತ ತಂಡವನ್ನ ಹಳಿ ತಪ್ಪಿಸ್ತಾ ಇದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ 4ನೇ ಪಂದ್ಯದಲ್ಲಿ ತನ್ನದೇ ಎಡವಟ್ಟುಗಳಿಂದ ಪಂದ್ಯವನ್ನ ಸೋತಿದ್ದಾರೆ. ಅದರಲ್ಲೂ ಗೌತಮ್ ಗಂಭೀರ್ ಅಂತೂ ಮತ್ತೊಬ್ಬ ಗ್ರೆಗ್ ಚಾಪೆಲ್ ಆದ್ರಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಗೆಲುವಿನ ಟ್ರ್ಯಾಕ್ನಲ್ಲೇ ಇರುವಂತ ಭಾರತದ ದಿಕ್ಕನ್ನ ತಪ್ಪಿಸಿದ್ದು ಯಾರು? ಗಂಭೀರ್ ಮಾಡ್ತಾ ಇರುವಂತ ಮಿಸ್ಟೇಕ್ಸ್ ಏನು? ಸೂರ್ಯನ್ಗೂ ಕೂಡ ಸೀರಿಯಸ್ನೆಸ್ ಇಲ್ವಾ? T20 ಟೀಮ್ನಲ್ಲಿ ಏನಾಗ್ತಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನ್ಯೂಜಿಲೆಂಡ್ ವಿರುದ್ಧ ಸತತ 3 ಪಂದ್ಯಗಳನ್ನ ಗೆದ್ದು ಸರಣಿ ಕೈವಶ ಮಾಡಿಕೊಂಡಿದ್ದಂತ ಭಾರತ 4ನೇ ಪಂದ್ಯದಲ್ಲಿ ಸೋಲನ್ನ ಕಂಡಿದೆ. ಅದಕ್ಕೆ ಮುಖ್ಯ ಕಾರಣವೇ ಭಾರತದ ಅನ್ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ 11. ಬೌಲರ್ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟು ಎಲ್ಲರನ್ನೂ ಆಡಿಸಬೇಕು, ಅವರಿಗೂ ಕೂಡ ಚಾನ್ಸ್ ಕೊಡಬೇಕು ಅಂತ ಬ್ಯಾಟಿಂಗ್ ವಿಭಾಗವನ್ನೇ ವೀಕ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಗೌತಮ್ ಗಂಭೀರ್ ಅವರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರುವಂತ ಸೂರ್ಯಕುಮಾರ್ ಯಾದವ್ ಪಂದ್ಯ ಸೋತರೂ ಕೂಡ ಇಟ್ಸ್ ಓಕೆ ಎಂದಿರೋದು ಸಿಟ್ಟಿಗೆ ಕಾರಣವಾಗಿದೆ. ಆಫ್ಟರ್ ಮ್ಯಾಚ್ ಆದ್ಮೇಲೆ ಸೋತಿರೋದಕ್ಕೆ ಸೂರ್ಯಕುಮಾರ್ ಯಾದವ್ ಇಟ್ಸ್ ಓಕೆ, ಸೋತರೂ ಕೂಡ ಪರವಾಗಿಲ್ಲ, ನಾವು ಪ್ರಯೋಗ ಮಾಡಲೇಬೇಕು, ಹಾಗೆ ಟೀಮ್ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಿತ್ತು, ಅದಕ್ಕೆ ಈ ರೀತಿಯಾದಂಥ ಪ್ರಯೋಗವನ್ನ ಮಾಡಿದ್ವಿ ಅಂದಿರೋದು ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇಶಾನ್ ಕಿಶನ್ ಕೈ ಬಿಟ್ಟಾಗ ಶ್ರೇಯಸ್ಗೆ ಯಾಕೆ ಚಾನ್ಸ್ ಕೊಡಲಿಲ್ಲ? ಆಕ್ಚುಲಿ 4ನೇ ಪಂದ್ಯದಲ್ಲಿ ಭಾರತ ಬ್ಯಾಟಿಂಗ್ಗೆ ಒತ್ತು ನೀಡದೆ ಬೌಲರ್ಗಳನ್ನೇ ಆಡಿಸಿತ್ತು. ನಂಬರ್ 3 ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಂತ ಇಶಾನ್ ಕಿಶನ್ ರನ್ನ ಇಂಜುರಿ ನೆಪ ಹೇಳಿ ಡ್ರಾಪ್ ಮಾಡಿದ್ರು. ನಿಗಲ್ ಇಂಜುರಿ ಕಾರಣಕ್ಕೆ ಇಶಾನ್ ಕಿಶನ್ ರನ್ನ ಈ ಪಂದ್ಯದಲ್ಲಿ ಆಡಿಸ್ತಿಲ್ಲ ಅಂತ ಟಾಸ್ ನಡೆಯುವಂತ ಟೈಮಲ್ಲಿ ಭಾರತದ ಕ್ಯಾಪ್ಟನ್ ಆಗಿರುವಂತ ಸೂರ್ಯಕುಮಾರ್ ಯಾದವ್ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಮ್ಯಾಚ್ ಟೈಮಲ್ಲಿ ಇಶಾನ್ ಕಿಶನ್ ವಾಟಾಬಾಯ್ ಆಗಿ ಸಾಕಷ್ಟು ಸಲ ಮೈದಾನಕ್ಕೆ ಬಂದಿದ್ರು. ಹಾಗೆ ಇಲ್ಲಿ ಕಿಶನ್ ಬಂದಾಗ ಅವರಲ್ಲಿ ಯಾವುದೇ ರೀತಿಯಾದಂಥ ಇಂಜುರಿ ಕಾಣಿಸ್ಲಿಲ್ಲ. ಅಂಡ್ ನೆಕ್ಸ್ಟ್ ಕಿಶನ್ ಪ್ಲೇಯಿಂಗ್ 11 ನಲ್ಲಿ ಇಲ್ಲ ಅಂದಾಗ ಶ್ರೇಯಸ್ ಅಯ್ಯರ್ಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶವನ್ನ ಕೊಡಬೇಕಿತ್ತು. ಯಾಕಂದ್ರೆ ಕಿಶನ್ ಒಬ್ಬ ಬ್ಯಾಟರ್, ಸೊ ಅದೇ ಬ್ಯಾಟರ್ನ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ಇದ್ದಿದ್ದು ಓನ್ಲಿ ಒಂದು ಆಪ್ಷನ್ ಅಂತಂದ್ರೆ ಅದು ಶ್ರೇಯಸ್ ಅಯ್ಯರ್ ಮಾತ್ರ. ಆದ್ರೆ ಅದನ್ನ ಬಿಟ್ಟು ಗೌತಮ್ ಗಂಭೀರ್ ಅವರು ತಮ್ಮ ಪರಮ ಶಿಷ್ಯ ಹರ್ಷಿತ್ ರಾಣಾ ಪ್ರತಿ ಪಂದ್ಯದಲ್ಲೂ ಆಡ್ಲೇಬೇಕು ಅನ್ನೋ ತರ ಅದನ್ನೇ ಫಾಲೋ ಮಾಡ್ಕೊಂಡು ಬಂದ್ರು. ತಂಡದಲ್ಲಿದ್ದಂತ 3ಕ್ಕೆ 3 ಫಾಸ್ಟ್ ಬೌಲರ್ಗಳನ್ನ ಆಡಿಸಿದ್ರು. ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಹಾಗೆ ಹರ್ಷಿತ್ ರಾಣಾ 3 ಕೂಡ ತಂಡದಲ್ಲಿ ಇದ್ರು. ಆಕ್ಚುಲಿ ಇಂಡಿಯನ್ ಸಾಯಿಲ್ ಅಂತ ಬಂದಾಗ 2 ಫಾಸ್ಟ್ ಬೌಲರ್ಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಅಥವಾ ಸೌತ್ ಆಫ್ರಿಕಾ ಅಥವಾ ನ್ಯೂಜಿಲೆಂಡ್ ನಲ್ಲಿ ಆಡ್ತಾರೆ ಅಂತಂದಾಗ 3 ಫಾಸ್ಟ್ ಬೌಲರ್ಗಳನ್ನ ಆಡಿಸಬಹುದಿತ್ತು. ಆದ್ರೆ ಭಾರತದಲ್ಲಿ 2 ಫಾಸ್ಟ್ ಬೌಲರ್ಗಳ ಅವಶ್ಯಕತೆ ಮಾತ್ರ ಇರುತ್ತೆ. ಬಟ್ ಈ ಪಂದ್ಯದಲ್ಲಿ ಎಲ್ರಿಗೂ ಅವಕಾಶ ಸಿಗ್ಲಿ ಅನ್ನೋ ತರದಲ್ಲಿ 3 ಕೂಡ ಕಣಕ್ಕಿಳಿಸಿದ್ದು ಕೂಡ ಸೋಲಿಗೆ ಕಾರಣ ಆಯಿತು. ಮತ್ತೊಂದ್ ಕಡೆ ಬೌಲಿಂಗ್ ಆಪ್ಷನ್ ಹಾರ್ದಿಕ್ ಪಾಂಡ್ಯ ಹಾಗೆ ಶಿವಮ್ ದುಬೆ ಇದ್ದಾಗ ಅವ್ರ ಕೈಯಿಂದ ಬೌಲಿಂಗ್ ಅನ್ನ ಮಾಡಿಸ್ಲಿಲ್ಲ. ಸೊ ಆಲ್ರೆಡಿ ಎಲ್ಲಾ ಬೌಲರ್ಗಳು ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಅನಿಸಿದಾಗ ಬಹುಶಃ ಪಾಂಡ್ಯ ಹಾಗೆ ದುಬೆಗೆ 1 ಓವರ್ ಅಥವಾ 2 ಓವರ್ಗಳನ್ನ ಬೌಲ್ ಮಾಡುವಂತ ಅವಕಾಶವನ್ನ ಕೊಡ್ಬೋದಿತ್ತು. ಆದ್ರೆ 5 ಮೇಲೆ ಡಿಪೆಂಡ್ ಆಗಿದ್ದು ಕೂಡ ಒಂದ್ ರೀತಿ ಭಾರತಕ್ಕೆ ಹೊಡೆತ ಕೊಡ್ತು. ಹೀಗಾಗಿ ಬೌಲಿಂಗ್ ನಲ್ಲೇ ಹಿಗ್ಗಾಮುಗ್ಗ ಹೊಡೆಸ್ಕೊಂಡಂತ ಭಾರತ ತಂಡ ಬ್ಯಾಟಿಂಗ್ ನಲ್ಲೂ ಕೂಡ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕ್ಕಾಗದೆ ಸೋಲನ್ನ ಕಾಣ್ಬೇಕಾಯ್ತು. ಆಕ್ಚುಲಿ ತುಂಬಾ ಚೆನ್ನಾಗೇ ಹೋಗ್ತಾ ಇರುವಂತ T20 ತಂಡವನ್ನ ಇಲ್ಲಿ ಗೌತಮ್ ಗಂಭೀರ್ ಅವರೇ ಹಳ್ಳ ಹಿಡಿಸ್ತಾ ಇದ್ದಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಗ್ರೆಗ್ ಚಾಪೆಲ್ ರಂತೆಯೇ ಆಗ್ತಿದ್ದಾರ ಗಂಭೀರ್? ಟೀಮ್ ಇಂಡಿಯಾ ಪರ ಹಲವು ಲೆಜೆಂಡರಿ ಕೋಚ್ಗಳು ಕೆಲಸ ಮಾಡಿದ್ದಾರೆ. ವಿಶ್ವಕಪ್ ಟೂರ್ನಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಆಟಗಾರರು ಇರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಇರೋದು ಕೂಡ ಸಾಕಷ್ಟು ಹೈಲೈಟ್ ಆಗ್ತಾ ಇರುತ್ತೆ. ಆದ್ರೆ ಗ್ರೆಗ್ ಚಾಪೆಲ್ ಕಾಲದಲ್ಲಿ ಮಾತ್ರ ಭಾರತ ಸೋಲೋದನ್ನೇ ಅಭ್ಯಾಸ ಮಾಡ್ಕೊಂಡಿತ್ತು. ಇವರು ಕೋಚ್ ಆಗಿ ಬಂದಾಗ ಆರಂಭದಲ್ಲಿ ತಂಡ ಚೆನ್ನಾಗಿ ಕಾಣಿಸಿದ್ರು ಕೂಡ ಆನಂತರ ಇವರದ್ದೇ ಎಕ್ಸ್ಪೆರಿಮೆಂಟ್ ಅಥವಾ ಇವರದ್ದೇ ನಿರ್ಧಾರಗಳಿಂದಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೊಂಡಿತ್ತು. ಅದಕ್ಕೆ ಕಾರಣ ಚಾಪೆಲ್ ಮಾಡ್ತಾ ಇದ್ದಂತ ತಲೆಬುಡ ಇಲ್ಲದಂತ ಪ್ಲಾನ್ಗಳು. ಸಚಿನ್ ತೆಂಡೂಲ್ಕರ್ ಕೇಳಿ ಟೀಮ್ ಇಂಡಿಯಾದ ಏಕದಿನ ಮಾದರಿಯಲ್ಲಿ ಓಪನರ್ ಬ್ಯಾಟರ್. ಆದ್ರೆ ಚಾಪೆಲ್ ಕೋಚ್ ಆಗಿದ್ದಂತ ಟೈಮಲ್ಲಿ ಸಚಿನ್ಗೂ ಕೂಡ ತಮ್ಮ ಸ್ಲಾಟ್ ನಲ್ಲಿ ಯಾವ ಸ್ಲಾಟ್ ನಲ್ಲಿ ಹೋಗಿ ನಾನು ಬ್ಯಾಟ್ ಬೀಸಬೇಕು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಅಂದ್ರೆ ಅದನ್ನ ಲೆಕ್ಕ ಹಾಕಿದ್ರೆ ಸಚಿನ್ ಅಂತ ಒಬ್ಬ ಸ್ಟಾರ್ ಬ್ಯಾಟರ್, ಸೊ ಅವರ ಸ್ಲಾಟ್ ಅನ್ನೇ ಇಲ್ಲಿ ವೇರಿಯೇಷನ್ ಮಾಡ್ತಾರೆ ಅಂತಂದಾಗ ಚಾಪೆಲ್ ಅವರ ಮೈಂಡ್ ಸೆಟ್ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಚಾಪೆಲ್ ಮೈದಾನದಲ್ಲೇ ಸ್ಲಾಟ್ಗಳನ್ನ ಚೇಂಜ್ ಮಾಡಿ ಟೀಮನ್ನ ಹಳ್ಳ ಇಡಿಸ್ತಿದ್ರು. ಸೊ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ವೀರೇಂದ್ರ ಸೆಹ್ವಾಗ್, VVS ಲಕ್ಷ್ಮಣ್, ಅನಿಲ್ ಕುಂಬ್ಳೆ ಅಂತ ಸ್ಟಾರ್ ಪ್ಲೇಯರ್ಗಳೇ ತುಂಬಿದಂತ ತಂಡ ಅದು ಚಾಪೆಲ್ ಅವರ ಕಾಲದಲ್ಲಿ. ಆದ್ರೆ ಚಾಪೆಲ್ ಕೂಡ ಸ್ಟಾರ್ ಸಂಸ್ಕೃತಿ ಬೇಡ, ಯುವ ಪಡೆ ಕಟ್ಟೋಣ ಎನ್ನುವಂತ
ಮೈಂಡ್ ಸೆಟ್ ಅನ್ನ ಹೊಂದಿದ್ರು. ಇದಕ್ಕಾಗಿ ಸ್ಟಾರ್ ಆಟಗಾರರನ್ನ ಕೈ ಬಿಡೋದು ಅಥವಾ ಸೈಡ್ ಲೈನ್ ಮಾಡೋದು, ಸೊ ಅಂಥದ್ದೇ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಅಂದ್ರೆ ತಂಡದಲ್ಲಿ ಎಲ್ಲರೂ ಕೂಡ ಸ್ಟಾರ್ ಪ್ಲೇಯರ್ಗಳೇ ತುಂಬಿದ್ರೆ ಹೊಸಬರ ಬೆಳವಣಿಗೆಗೆ ಅವಕಾಶಗಳು ಸಿಗೋದಿಲ್ಲ. ಸೊ ಅದು ತಂಡಕ್ಕೆ ಬೇರೆ ರೀತಿಯಾದಂಥ ಮನೋಭಾವವನ್ನ ನೀಡುತ್ತೆ. ಹೊಸಬರನ್ನ ಅವಕಾಶವನ್ನ ಕೊಡಬೇಕು, ಅವರನ್ನು ಕೂಡ ಬೆಳೆಸಬೇಕು ಅನ್ನುವಂಥ ಅವರ ನಿರ್ಧಾರ ಆಗಿತ್ತು. ಆದರೆ ಅದನ್ನು ಅಳವಡಿಸ್ಕೊಳ್ಬೇಕ ಅಂತ ಟೈಮಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಸ್ಟಾರ್ ಆಟಗಾರರನ್ನ ಹಾಗೆ ತಂಡವನ್ನ ಕಟ್ಟಿ ಅಷ್ಟೊಂದು ಯಶಸ್ಸನ್ನ ಕೊಟ್ಟಿದ್ದಂಥ ಆಟಗಾರನವರು ಸೈಡ್ ಲೈನ್ ಮಾಡೋಕೆ ನೋಡ್ತಾ ಇದ್ರು. ಅದರಲ್ಲೂ ಕೂಡ ಬಂಗಾಳದ ಹುಲಿ ಅಂತಾನೆ ಕರೆಸಿಕೊಳ್ತಿದ್ದಂಥ ಸೌರವ್ ಗಂಗೂಲಿ ಜೊತೆಗಂತೂ ಸಾಕಷ್ಟು ಕಿರಿಕ್ ಮಾಡ್ಕೊಂಡಿದ್ರು. 2005ರ ಕಾಲಘಟ್ಟದಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕರಾಗಿದ್ದಂಥ ಸೌರವ್ ಗಂಗೂಲಿ ಹಾಗೆ ಅಂದಿನ ಕೋಚ್ ಆಗಿದ್ದಂಥ ಆಸ್ಟ್ರೇಲಿಯಾ ಮೂಲದ ಗ್ರೆಗ್ ಚಾಪೆಲ್ ನಡುವೆ ಸಾಕಷ್ಟು ಸಮರ ನಡೀತಿತ್ತು. ಇದು ವಿಶ್ವಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಕೊನೆಗೆ ಗಂಗೂಲಿ ತಮ್ಮ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ಆನಂತರ ಸಾಕಷ್ಟು ಹೈಡ್ರಾಮಾಗಳೇ ನಡೆಯುತ್ತವೆ. ಆದರೆ 2007ರ ವಿಶ್ವಕಪ್ನಲ್ಲಿ ಭಾರತ ಸೋಲ್ಬೇಕಾಗುತ್ತೆ. ಈ ಸೋಲಿನ ಅವಮಾನದ ಬೆನ್ನಲ್ಗೆ ಗ್ರೆಗ್ ಚಾಪಲ್ಗೆ ಟೀಂ ಇಂಡಿಯಾ ಕೋಚ್ ಸ್ಥಾನದಿಂದ ಗೇಟ್ ಪಾಸ್ ಅನ್ನ ಕೊಡಲಾಗುತ್ತೆ. ಸೊ ಭಾರತ ಹಿಸ್ಟ್ರಿಯನ್ನ ಕೆದಕಿದ್ರೆ ಗ್ರೆಗ್ ಚಾಪೆಲ್ ವಿವಾದಿತ ಕೋಚ್ ಆಗಿಯೇ ಇದ್ದಾರೆ. ಸೊ ಇದೇ ಸಾಲಿಗೆ ಈಗ ಗೌತಮ್ ಗಂಭೀರ್ ಕೂಡ ಸೇರ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದ್ರೆ ಗ್ರೆಗ್ ಚಾಪೆಲ್ ಅವರ ನೆಕ್ಸ್ಟ್ ವರ್ಷನ್ ಗೌತಮ್ ಗಂಭೀರ್ ಎನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದ್ರಾವಿಡ್ಗೆ ಇದ್ದ ಕ್ಲಾರಿಟಿ ಗಂಭೀರ್ಗೆ ಯಾಕಿಲ್ಲ? 2024ರಲ್ಲಿ ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತ ದ್ರೋಣಾಚಾರ್ಯ ರಾಹುಲ್ ದ್ರಾವಿಡ್ಗೆ ತಂಡದ ಬಗ್ಗೆ ಇದ್ದಂತ ಕ್ಲಾರಿಟಿ ಈಗ ಗೌತಮ್ ಗಂಭೀರ್ಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರಾಹುಲ್ ದ್ರಾವಿಡ್ ಅವರ ನೇತೃತ್ವದಲ್ಲಿ ಭಾರತ ತಂಡ 24 ಟೆಸ್ಟ್ ಪಂದ್ಯಗಳನ್ನಾಡಿತ್ತು. ಇದರಲ್ಲಿ 14 ಪಂದ್ಯಗಳನ್ನ ಗೆದ್ರೆ 7 ಪಂದ್ಯಗಳನ್ನ ಸೋತಿದ್ರು. ಸೊ ಗೆಲುವಿನ ಶೇಕಡಾವಾರು 58.33% ಆಗಿತ್ತು. ಹಾಗೆ ಗೆಲುವು ಸೋಲು ಅನುಪಾತ ಕೂಡ ಉತ್ತಮವಾಗಿತ್ತು. ದ್ರಾವಿಡ್ ಅವರ ಕಾಲದಲ್ಲಿ ಭಾರತ ಮಲೆಯಂಗಳದಲ್ಲಿ ಅಂದ್ರೆ ಹೋಮ್ ಪಿಚ್ನಲ್ಲಿ ತವರಿನ ಸೀರೀಸ್ಗಳಲ್ಲಿ ಬಲಿಷ್ಠವಾಗಿತ್ತು. ವಿದೇಶಿ ಸರಣಿಗಳಲ್ಲೂ ಕೂಡ ಮೇಲುಗೈ ಸಾಧಿಸ್ತಾ ಇದ್ರು, ಯಶಸ್ಸನ್ನ ಕಂಡಿದ್ರು. 2024ರ ವಿಶ್ವಕಪ್ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ಕೊನೆಯ 5 ಓವರ್ಗಳಲ್ಲಿ ಆಲ್ಮೋಸ್ಟ್ ಗೆಲ್ಲೋ ಅಂತ ಹಂತಕ್ಕೆ ಬಂದಿತ್ತು. ಸೊ ಇಂಥ ಟೈಮಲ್ಲಿ ಗೇಮ್ ಟರ್ನಿಂಗ್ ಮಾಡಿದ್ದು ಕೋಚ್ ಆಗಿದ್ದಂಥ ದ್ರಾವಿಡ್ ಹಾಗೆ ಕ್ಯಾಪ್ಟನ್ ಆಗಿದ್ದಂಥ ರೋಹಿತ್ ಶರ್ಮಾ ಅವರ ಐಡಿಯಾಗಳು, ಬೌಲಿಂಗ್ ಆಪ್ಷನ್ಸ್, ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾರೆ. ಸೊ ಹೀಗಾಗಿಯೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಪ್ಪನ್ನ ಗೆಲ್ತಾರೆ. ಅಂಡ್ ರೋಹಿತ್ಗೆ ಇರುವಂತ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವರಿಗಿರುವಂತ ನಾಲೆಡ್ಜ್ ಆಗಲಿ, ಗೇಮ್ ವಿನ್ನಿಂಗ್ ಮೂಮೆಂಟ್ ಅನ್ನ ಶಿಫ್ಟ್ ಮಾಡೋದು ಅಂತ ಎಬಿಲಿಟಿ ಈಗಿರುವಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರಲ್ಲಿ ಅಷ್ಟೊಂದು ಇಲ್ಲ. ಸೊ ಹೊಡೆತ ಕೊಡ್ತಾ ಇದೆ ಇದು. ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ಕೋಚ್ ತಾಳಕ್ಕೆ ತಕ್ಕಂತೆ ಸೂರ್ಯ ಕೂಡ ಕುಣಿತಾ ಇದ್ದಾರೆ. ಅವ್ರು ಏನೇ ಹೇಳಿದ್ರು ಟೀಮ್ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಕೂಡ ಅದಕ್ಕೂ ಕೂಡ ಇವರು ಅದನ್ನೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹಾಗೆ ದ್ರಾವಿಡ್ ಅವರ ಕಾಲದಲ್ಲಿ ಯಾವ ಪ್ಲೇಯರ್ ಯಾವ ಸ್ಲಾಟ್ ನಲ್ಲಿ ಆಡ್ತಾರೆ, ಅವರ ಜವಾಬ್ದಾರಿ ಏನು ಅನ್ನೋದು ಅವರಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು. ಸೊ ಓಪನರ್ ಬಂದ್ರೆ ಓಪನರ್ ಅವರ ಕೆಲಸ ಏನು, ನೆಕ್ಸ್ಟ್ ಒನ್ ಡೌನ್ ಏನು, ಮಿಡಲ್ ಆರ್ಡರ್ ಏನು, ಫಿನಿಷರ್ ಹಾಗೆ ಬೌಲರ್ ಎಲ್ಲರಿಗೂ ಕೂಡ ಅವರವರ ಜವಾಬ್ದಾರಿ ಬಗ್ಗೆ ಕ್ಲಾರಿಟಿ ಇತ್ತು. ಈಗ ಒಂದು ಪಂದ್ಯದಿಂದ ಇನ್ನೊಂದು ಪಂದ್ಯಕ್ಕೆ ಅವರ ಸ್ಲಾಟ್ಗಳು ಗೊತ್ತಿರಲ್ಲ. ಈಗ ಪ್ಲೇಯಿಂಗ್ 11ನಲ್ಲಿ ಆಡ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ಗೊತ್ತಿರಲ್ಲ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಸೋತ್ರು ಕೂಡ ಪರವಾಗಿಲ್ಲ, ಎಲ್ಲರನ್ನು ಆಡಿಸಿದ್ವಿ ಅಂತಿದ್ದಾರೆ. ಸೊ ಆಕ್ಚುಲಿ ಇಲ್ಲಿ ಟ್ರಯಲ್ ಅಂಡ್ ಎರರ್ ಅನ್ನ ಆಡಿಸೋಕೆ ಇಂಟರ್ನ್ಯಾಷನಲ್ ಪಂದ್ಯವನ್ನ ಬಳಸ್ಕೊಳ್ತಿದ್ದಾರೆ. ಆಕ್ಚುಲಿ ಇದು ಟ್ರಯಲ್ ಮ್ಯಾಚ್ ಅಲ್ಲ. ಅವ್ರು ನೋಡ್ಲೇಬೇಕಂದ್ರೆ ಟ್ರಯಲ್ ಮ್ಯಾಚ್ ಅನ್ನ ನೋಡಿಸಬಹುದಿತ್ತು, ಆಡಿಸಬಹುದಿತ್ತು. ಅಥವಾ ಬಾಂಗ್ಲಾದೇಶನೋ ಅಥವಾ ಜಿಂಬಾಬ್ವೆ ಅಂತ ವೀಕ್ ತಂಡಗಳ ವಿರುದ್ಧವೋ ಇಂಥದ್ದೊಂದು ಪ್ರಯೋಗವನ್ನ ಮಾಡಬಹುದಿತ್ತು. ಆದ್ರೆ ನ್ಯೂಜಿಲೆಂಡ್ ಅಂತ ಸ್ಟ್ರಾಂಗ್ ಟೀಮ್ ಎದುರು ವಿಶ್ವಕಪ್ ಹೊತ್ತಲ್ಲಿ ಇಂಥ ಪ್ರಯೋಗವನ್ನ ಮಾಡೋದು ಬೇಕಿರ್ಲಿಲ್ಲ. ಆದ್ರೆ ನ್ಯೂಜಿಲೆಂಡ್ ಮಾತ್ರ ರೈಟ್ ಟೈಮಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ಸರಣಿಯನ್ನ ಸೋತ್ರು ಕೂಡ ವಿಶ್ವಕಪ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈಗ ಈ ಪಂದ್ಯವನ್ನ ಗೆದ್ದಿರೋದ್ರಿಂದ. ಆದ್ರೆ ಭಾರತ ರಾಂಗ್ ಪ್ರಯೋಗ ಮಾಡಿದೆ. ಇಂಡಿಯನ್ ಪಿಚ್ನಲ್ಲಿ ಯಾರ್ಯಾರನ್ನ ಆಡಿಸ್ಬೇಕು ಅಥವಾ ಹೇಗೆ ಆಡಿಸ್ಬೇಕು ಅಥವಾ ಗೆದ್ದೇ ಗೆಲ್ತೀವಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಮುಳುವಾಗಿದೆ. ಸೊ ಹೀಗಿದ್ರು ಕೂಡ ಎಲ್ಲರನ್ನ ಆಡಿಸಿ ಕೈ ಸುಟ್ಕೊಂಡಿದ್ದಾರೆ. ಸೊ ಟೀಮ್ ಇಂಡಿಯಾ ಟೆಸ್ಟ್ ಮತ್ತು ಏಕದಿನದಲ್ಲಿ ಸೋತ್ರು ಕೂಡ T20ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು. ಅದನ್ನ ಬಿಟ್ಟು ವಿಶ್ವಕಪ್ಗೆ ಇನ್ನೊಂದು ವಾರ ಬಾಕಿ ಇದ್ದಾಗ ಈ ತರ ಅರ್ಥವಿಲ್ಲದ ಟೀಮ್ ಸೆಟ್ ಮಾಡಿದ್ರೆ ಬ್ಯಾಕ್ ಫೈರ್ ಆಗೋದಂತೂ ಗ್ಯಾರಂಟಿ. ಹೀಗಾಗಿಯೇ ಗಂಭೀರ್ ಮಾಡುವಂತ ಎಡವಟ್ಟಿಗೆ ಭಾರತ ಈಗ ಸೋಲಿನ ಬೆಲೆ ತೆರಬೇಕಾಗಿದೆ. ಜನವರಿ 31ರಂದು 5ನೇ ಪಂದ್ಯ ಇದ್ದು, ಇಲ್ಲಾದ್ರೂ ಕೂಡ ಕೋಚ್ ಆಗಿರುವಂತ ಗಂಭೀರ್ ಹಾಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾರಾ ಅಥವಾ ಇಲ್ಲೂ ಕೂಡ ಪ್ರಯೋಗ ಮಾಡ್ತೀವಿ ಅಂತೇಳಿ ವಿಶ್ವಕಪ್ ಹೊತ್ತಲ್ಲಿ ಮತ್ತೆ ಕೈ ಸುಟ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.